ಮಂಡ್ಯ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಕೆಲಸ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎನ್ನುವ ಒಂದು ವಾಕ್ಯದೊಂದಿಗೆ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೇವೆ. ಕಾರಣ ಆದರೂ ಇಷ್ಟೇ, ಮಂಡ್ಯ ತಾಲೂಕು ಬಸರಾಳ ಹೋಬಳಿ ಹಲ್ಲೆಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಲ್ಲೆಗೆರೆ ಮಾಳೆ ಗ್ರಾಮದ ಠಾಣ 6 ಎಕರೆ ಜಮೀನಿದೆ. ನಮ್ಮ ಚಳವಳಿಯ ಹೋರಾಟದ ಫಲದಿಂದ ಕಳೆದ 4 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ಅಲ್ಲಿ ಏನು 6 ಎಕರೆ ಗ್ರಾಮ ಠಾಣ ಜಾಗ ಇದೆ, ಅಲ್ಲಿ ಬಡವರಿಗೆ ನಿವೇಶನ ಕೊಡಿಸಬೇಕು ಅಂತೇಳಿ ನಾವು ಒಂದು ಚಳವಳಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಜಿಲ್ಲಾ ಪಂಚಾಯತ್ ಆಡಳಿತ ವ್ಯವಸ್ಥೆ ಇದುವರೆಗೂ ಕೂಡ ಒಂದು ರೀತಿಯ ಕಾಲಹರಣ ಮಾಡ್ತಾ ಅಲ್ಲಿ ಬಡವರಿಗೆ ನಿವೇಶನ ಕೊಡಲಿಕ್ಕೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇವತ್ತೇನೋ ಗ್ರಾಮ ಠಾಣ ಜಾಗ ಇದೆ, ಆ ಜಾಗದಲ್ಲಿ ಇವತ್ತು ಉಳ್ಳವರು ಇವತ್ತು ಭೂಮಾಲೀಕರು ಭೂಗಳರು ಇವತ್ತು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ, ಸರ್ಕಾರಿ ಜಾಗದಲ್ಲಿ ಯಾರು ಬೇಕಾದರೂ ಎಂಜಾಯ್ ಮಾಡ್ಬೋದಾ? ಯಾಕೆ ಅವ್ರನ್ನ ಅಲ್ಲಿ ಬಿಟ್ಕ ಕೂತಿದ್ದೀರಿ? ನಿಮ್ಮ ಗ್ರಾಮ ಠಾಣ ಜಾಗವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ PDO ಅವರಾಗ್ಬೋದು, ತಾಲೂಕ್ ಪಂಚಾಯತ್ EO ಅವರಾಗ್ಬೋದು, ಜಿಲ್ಲಾ ಪಂಚಾಯತ್ CO ಅವರಾಗ್ಬೋದು, ಏನು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಇವತ್ತು ಅವ್ರ ಮುಂದೆ ಇಡ್ತಾ ಇದ್ದೀವಿ. ಮತ್ತೆ ಇದೇ ರೀತಿ ಹಲವಾರು ವಿಚಾರಗಳು ಇತ್ತು. ಮಲ್ಲಿಗೆರೆ JJM ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಇವತ್ತು ನಮಗೆ ಅಲ್ಲಿ ಪೂರ್ಣಗೊಳಿಸಿದೀವಿ ಅಂತೇಳಿ ಸುಳ್ಳು ಮಾಹಿತಿಗಳನ್ನು ಕೊಡ್ತಾರೆ. ಗ್ರಾಮಕ್ಕೆ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರೆ CO ಅವರು ಗ್ರಾಮಕ್ಕೆ ಬರೋದಿಲ್ಲ. ಮತ್ತೆ ವೈಯಕ್ತಿಕ ಶೌಚಾಲಯ ಕಳೆದ 2 ವರ್ಷ ಹಿಂದೆ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಈ ಜಿಲ್ಲೆಯ ಪರಿಶಿಷ್ಟ ಜನಾಂಗದ ವೈಯಕ್ತಿಕ ಶೌಚಾಲಯಕ್ಕೆ 8,000 ರೂಪಾಯಿ ಕೊಡಬೇಕು, ಇವತ್ತಿನವರೆಗೂ ಕೂಡ ಕೊಟ್ಟಿಲ್ಲ. ಸರ್ಕಾರ ಆಯಾ ವರ್ಷದ ಆಯವ್ಯಯದಲ್ಲಿ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ತಾರೆ. ಆದರೆ ಫಲಾನುಭವಿಗಳು ಇದನ್ನ ಕಾಮಗಾರಿ ಪೂರ್ಣಗೊಳಿಸಿ 2 ವರ್ಷ ಆಗಿದೆ, ಇವತ್ತಿನವರೆಗೂ ಕೂಡ ಇನ್ನೂ 8,000 ರೂಪಾಯಿ ಬ್ಯಾಲೆನ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ. ಈ ರೀತಿ ಇವತ್ತು ಜಿಲ್ಲಾ ಪಂಚಾಯತ್ ಕಚೇರಿ ಒಳಗಡೆ ಇವತ್ತು ಎಲ್ಲ ಪ್ರಭಾರ ಆಗಿ ಕರ್ತವ್ಯ ನಿರ್ವಹಿಸ್ತಾರೆ. 2 ಇಲಾಖೆ ಜವಾಬ್ದಾರಿ. ಇವತ್ತು DS1 ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು ಅಲ್ಲಿ DD ಆಗಿದ್ದಾರೆ, ಇಲ್ಲಿ DS1 ಆಗಿ ಚಾರ್ಜ್ ಅಲ್ಲಿದ್ದಾರೆ. ಮತ್ತೆ PD ಪ್ರಾಜೆಕ್ಟ್ ಯೋಜನಾ ಇಲಾಖೆಯವರು, ರೇಷ್ಮೆ ಇಲಾಖೆಯ DD ಅವರು ಇಲ್ಲಿ PD ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2 ಇಲಾಖೆ ಜವಾಬ್ದಾರಿ ಇದೆ. ಮತ್ತೆ ದೇವರಾಜ ಅರಸು ಅಭಿವೃದ್ಧಿ ನಿಗಮದವರು ಅಲ್ಲಿ MD ಆಗಿದ್ದಾರೆ, ಇಲ್ಲಿ ಮತ್ತೊಂದು ಹುದ್ದೆಯನ್ನು ವಹಿಸಿಕೊಂಡು ಈ ರೀತಿ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲವೂ ಕೂಡ ಪ್ರಭಾರ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ 2 ಇಲಾಖೆಯಲ್ಲಿ ಕೆಲಸ ಮಾಡೋದಾದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಯಾವ ರೀತಿ ಕೆಲಸ ಆಗ್ತದೆ? ಇವತ್ತು ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಕೆಲಸ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನುವಂತ ಒಂದು ಒತ್ತಾಯದೊಂದಿಗೆ ಇವತ್ತು ಅನಿರ್ದಿಷ್ಟವಾಗಿ ಚಳವಳಿಯನ್ನು ಮಾಡ್ತಾ ಇದ್ದೇವೆ.